ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವ ಬಾ ಇಲ್ಲಿ. ಆ ಜನ ಬಂದೆ. ಜನ ತಗೋ 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 ತಗೊಳ್ಳಿ ನೀವು. ಬನ್ರೋ. ತಿನ್ನಿ ತಿನ್ನಿ ತಿನ್ನಿ. ಜನ ಇವಾಗಾದ್ರೂ ಹೇಳು, ಏನಾಯ್ತು? ಗೂಬೆ, ನೀನ್ ಹೇಳ್ದಾಗೆ ಆಯ್ತು. ಅಕ್ಕಂಗ್ ಮದ್ವೆ ಫಿಕ್ಸ್ ಆಯ್ತು. ಅವ್ರ ಬಾಸೆ ತುಂಬಾ ಒಳ್ಳೆಯವರು. ನಿಮ್ ಅಕ್ಕನಿಗೆ ನನ್ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡು. ನಾನೇನ್ ಕಂಗ್ರಾಟ್ಸ್ ಹೇಳೋದು, ನಿನ್ ತಲೆ. ಮನೇಲಿ ದಿನಾ ನಿನ್ ಬಗ್ಗೆ ಹೇಳಿ ಹೇಳಿ ಸಾಕಾಯ್ತು. ಇವತ್ ಊಟಕ್ ಬರ್ತೀನಿ, ನಾಳೆ ಊಟಕ್ ಬರ್ತೀನಿ ಅಂತ ಕಾಗೆ ಹಾರಿಸ್ತಾನೆ ಇದ್ಯಾ. ಜಾನು, ಅದು ಹಾಗಲ್ಲ. ನೀನೇ ನೋಡ್ತಾ ಇದ್ಯಾ ಕಾಲೇಜು ಅದು ಇದು ಅಂತ. ಅದು ಅಲ್ದೆ ಅಮ್ಮ ಊರಿಗ್ ಬಾ ಅಂತ ಕರಿತಾ ಇದಾರೆ. ನಾನ್ ಮನೆಗ್ ಹೋಗ್ದೆ ಫ್ರೆಂಡ್ ಮನೆಗ್ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ನೆ ಬೇಜಾರ್ ಮಾಡ್ಕೋತಾರೆ. ಏನೋ ಅಪ್ಪ, ಅದ್ ಯಾವಾಗ ಮನೆಗ್ ಬರೋ ಕಾಲ ಕೂಡ್ ಬರುತ್ತೆ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಕಾಯ್ತಾ ಇದೀನಿ ಜಾನು. ಆದ್ರೂ ಅಕ್ಕನ್ ಮದ್ವೆ ಸೆಟ್ ಆಯ್ತಲ್ಲ, ತುಂಬಾ ಖುಷಿ ಆಗ್ತಿದೆ ಕಣೋ ವಿಶ್ವ. ನಿಮ್ ಅಕ್ಕನ್ ಮದುವೆ ಆಗ್ತಿದೆ ಅಂತ ಇವಾಗ ನೀನ್ ಖುಷಿ ಪಡು, ಆಮೇಲೆ ನಮ್ಮಿಬ್ಬರು ಮದುವೆ ಆಗತ್ತೆ ಅಂತ ನಾನ್ ಖುಷಿ ಪಡ್ತೀನಿ. ವಿಶ್ವ, ಅದೇನೋ ಯಾವಾಗ್ಲೂ ಗೊಣಗ್ತಿರ್ತೀಯಾ? ಏನಿಲ್ಲ ಏನಿಲ್ಲ. ಹೋಗ್ಲಿ, ಅದ್ಯಾವ್ದೋ ಹುಡ್ಗಿನ ಲವ್ ಮಾಡ್ತಿದೀನಿ ಅಂದ್ಯಲ್ಲ, ಅದ್ಯಾರು ಅಂತ ಇವತ್ತಾದ್ರೂ ಹೇಳ್ಬಾರ್ದಾ? ನಿಮ್ ಅಕ್ಕನ್ ಮದುವೆ ಒಂದ್ ಆಗೋಗ್ಲಿ, ಆಮೇಲೆ ನಾನೇ ಹೇಳ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಯಾವಾಗ ನೋಡಿದ್ರು ಬರೀ ಜಗಳ ಹೊಡೆದಾಟನೇ ಆಯ್ತು. ಜನ ಜನ ಅಂತ ಏನಾದ್ರೂ ಮಾಡ್ಕೊಂಡು ಬರ್ತಾನೆ ಇರ್ತೀಯಲ್ಲೋ. ನೋಡು, ನೀನ್ ಈ ರೀತಿ ಎಲ್ಲ ಮಾಡೋಂಗಿದ್ರೆ ಆಚೆನೆ ಹೋಗ್ಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೆ. ಅಳು ಮುಂಜಿನ ತಗೊಂಬಂದು ನೋಡು, ಎಷ್ಟು ದೊಡ್ಡ ಗಾಯ ಆಗಿದೆ ಗೊತ್ತಾ? ಏನಾಯ್ತು ಅಂತ ನಂಗೆ ಫೋನ್ ಮಾಡಿ ಹೇಳ, ನಾನೀಗ ಫೋನ್ ಮಾಡಿರ್ತೀನಿ. ಏನ್ಲ ಸಿದ್ದು, ಒಂದು ಸಣ್ಣ ಪೋಸ್ಟ್ ವಿಷಯಕ್ಕೆ ನೀನು ಇಷ್ಟೊಂದು ರಂಪ ಮಾಡ್ಕೊಂಡ್ ಬಂದಿದ್ಯಲ್ಲ. ಊರಿಗೆಲ್ಲ ನೀರು ಕೊಟ್ಟ ಪುಣ್ಯಾತ್ಮ ಅಂತ ಕೈ ಎತ್ತು ಮುಗಿತಾ ಇದ್ರು. ಇವತ್ತು ಅದೇ ಜನಗಳು ನಿನ್ನ ರೋಡಲ್ಲಿ ಗಲಾಟೆ ಮಾಡ್ಕೊಂಡು ರಂಪ ಮಾಡ್ತಾನೆ ಅಂತ ನಿನ್ನ ಹೆಸರಿಗೆ ಮಸಿ ಬೆಳೆದು ರಾಜಕೀಯವಾಗಿ ನಿನ್ನ ಮುಗ್ಸಾಕ್ಬಿಡ್ತಾರೆ ಕಣ್ಲ. ಎಲೆಕ್ಷನ್ ಬೇರೆ ಹತ್ರ ಬರ್ತಾಯ್ತು. ಈ ಟೈಮಲ್ಲಿ ಇವೆಲ್ಲ ಬೇಕಾಗಿತ್ತ ನಿನಗೆ? ಮೂದೇವಿ, ಇವನ್ ಲಂಗು ಲಗಾಮ್ ಇಲ್ದೆ ತಿರುಗ್ತಾ ಇರೋದಕ್ಕೇನೆ ಈ ರೀತಿ ಗಲಾಟೆ ಎಲ್ಲ ನಡೀತಾ ಇರೋದು. ಮೊದಲು ಇವನ್ಗೊಂದು ಮದುವೆ ಮಾಡಿದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅತ್ತೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ. ವೀಣಾ, ಕಾಫಿ ಮಾಡ್ಕೊಂಡ್ ಬಾ. ಅದೆಲ್ಲ ಏನು ಬೇಡ, ಇಟ್ಸ್ ಓಕೆ. ಹೋಗು. ಹೇಗ್ ನಡೀತಿದೆ ಮದ್ವೆ ಪ್ರಿಪರೇಷನ್ಸ್? ಅದು ಇವತ್ತು ತಾನೇ ಮಾತುಕತೆ ಎಲ್ಲ ಆಗಿರೋದು. ಇನ್ಮೇಲೆ ನಾವೆಲ್ಲ ಯೋಚನೆ ಮಾಡ್ಬೇಕು. ಅಂದ್ರೆ ಅಷ್ಟ್ ಟೈಮ್ ಇಲ್ವಲ್ಲ? ಓ, ನನ್ನ ಅಣ್ಣಂದು 2ನೇ ಮದ್ವೆ ಹೇಗ್ ಬೇಕಾದ್ರೂ ಮಾಡ್ಕೊಟ್ರೆ ನಡೆಯುತ್ತೆ ಅಂತ ನಿಮ್ ಮನ್ಸಲ್ಲಿ ಏನಾದ್ರೂ ಇದೆಯಾ? ಚೇಚೆ, ಹಾಗೇನಿಲ್ಲ. ನೋಡಿ, ನಾನ್ ನನ್ನ ಅಣ್ಣನ ಬಗ್ಗೆ ತುಂಬಾನೇ ಪೊಸೆಸಿವ್, ಅದಕ್ಕೆ ಇಷ್ಟು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಪರವಾಗಿಲ್ಲ ಬಿಡು, ಪಾಪ ಅರ್ಥ ಮಾಡ್ಕೋತಾರೆ. ನಮಗೂ ಅರ್ಥ ಆಗತ್ತೆ. ಮಗಳ ಮದ್ವೆನ ಚೆನ್ನಾಗಿ ಮಾಡ್ಬೇಕು ಅಂತ ನಮಗೂ ಆಸೆ ಇರುತ್ತಲ್ವಾ? ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದೀರಾ, ಸರಿ. ಅದಕ್ಕೆ ಅರೇಂಜ್ಮೆಂಟ್ಸ್ ಏನು, ಪ್ಲಾನ್ಸ್ ಏನಿದೆ? ಅದು ಹಾ, ಆಚೆ ಚಪ್ರ ಹಾಕ್ತೀವಿ, ಪಕ್ಕದಲ್ಲಿ ಶಾಮಿಯಾನ ಹಾಕಿದ್ರೆ 50 ಜನ ಊಟ ಮಾಡ್ಬೋದು. ಏನು 50 ಜನನ? ಶ್ರೀಕಾಂತ್ ಅರಸ್ ಅಂದ್ರೆ ಏನ್ ಅನ್ಕೊಂಡಿದೀರಾ? ಆ ಹೆಸರಲ್ಲೇ ಒಂದು ಬ್ರ್ಯಾಂಡ್ ಇದೆ. ನನ್ನ ಅಣ್ಣನ್ ಸುತ್ತಮುತ್ತ ಅವನ್ ಜೊತೆ ಓಡಾಡೋದಕ್ಕೇನೆ 70 ಜನದ ಮೇಲಿರ್ತಾರೆ. ಏನಿಲ್ಲ ಅಂದ್ರೂ ನಾವ್ ಮದ್ವೆಗೆ ಇನ್ವೈಟ್ ಮಾಡಿದ್ರೆ 2 ರಿಂದ 2.5 ಸಾವಿರ ಜನ ಬರ್ತಾರೆ. ನಾವ್ ನೋಡಿದ್ರೆ ಮದ್ವೆನ
ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನೀವ್ ನೋಡಿದ್ರೆ ಬೈ ದ ವೇ ನಮ್ ಪ್ಲಾನ್ ಪ್ರಕಾರ ಎಸ್ಟಿಮೇಟೆಡ್ ಅಮೌಂಟ್ ಎಷ್ಟು? ಅಪ್ರಾಕ್ಸಿಮೇಟ್ಲಿ 2 CR ಪ್ಲಸ್ ಇತ್ತು. 2 ಕೋಟಿ. ಕೋಟಿನಾ? ನೋಡಿ, ನಾವಷ್ಟು ಖರ್ಚು ಮಾಡ್ಬೇಕು ಅಂತ ಏನ್ ಹೇಳ್ತಿಲ್ಲ. ನಮ್ ಸ್ಟ್ಯಾಂಡರ್ಡ್ ತಕ್ಕ ಹಾಗೆ ಸ್ವಲ್ಪ ಹತ್ರನಾದ್ರೂ ಬರ್ಬೇಕಲ್ವಾ? ಅಲ್ಲ, ನಿಮ್ಮಮ್ಮ ವಂಜಾ ಅವರು ಅಮ್ಮ ಏನೋ ನಿಮಗ್ ಬೇಜಾರಾಗ್ಬಾರ್ದು ಅಂತ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡು ಅಂತ ಹೇಳಿದ್ಲು. ಹಾಗಂತ ನಾನೇ ನಿಮಗ್ ಪ್ರೆಷರ್ ಆಗ್ತಿಲ್ಲ. ನಿಮಗ್ ತೊಂದರೆ ಕೊಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ತಗೊಳ್ಳಿ, ಇದರಲ್ಲಿ 50 ಲಕ್ಷ ಬರ್ದಿದ್ದೀನಿ, ಡ್ರಾ ಮಾಡ್ಕೊಳ್ಳಿ. ದಯವಿಟ್ಟು ಬೇಡಮ್ಮ. ನಾವ್ ಹೆಣ್ಣಿತ್ತವರು ಬಡವರು ಇರ್ಬೋದು, ಆದ್ರೆ ಸ್ವಾಭಿಮಾನ ಕಳ್ಕೊಳಕ್ಕಾಗತ್ತಾ? ನಿಮ್ ಯೋಚನೆಗೆ ನಮ್ ಯೋಗ್ಯತೆಗೆ ತಕ್ಕ ಹಾಗೆ ಇಬ್ರಿಗೂ ಬೇಜಾರಾಗದೆ ಇರೋ ಹಾಗೆ ಚೌಲ್ಟ್ರಿನಲ್ಲೇ ಮದ್ವೆ ಮಾಡ್ಕೊಡ್ತೀವಿ. ನೀವೇನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಆದ್ರೆ ನಾವ್ ಬಂದ್ ಮಾತಾಡಿದ್ದು, ನೀವ್ ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ದು, ಇದೆಲ್ಲ ನಮ್ಮಮ್ಮಂಗ್ ಗೊತ್ತಾದ್ರೆ ಅವಳು ಸುಮ್ನೆ ಹರ್ಟ್ ಆಗ್ತಾಳೆ. ಇಲ್ಲ ಇಲ್ಲ, ಈ ವಿಷಯ ವನಜಾ ಅವ್ರ ತನಕ ಹೋಗಲ್ಲ. ನಾವೇ ಎಲ್ಲ ಅರೇಂಜ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಬಂಗಾರಿ, ಅದೇಗ ಧೈರ್ಯವಾಗಿ ಚೆಕ್ಕಿಗೆ ಸೈನ್ ಹಾಕ್ಕೊಟ್ಟೆ? ಅವ್ರು ತಗೊಳಲ್ಲ ಅಂತ ನನ್ಗೆ ಆಲ್ರೆಡಿ ಗೊತ್ತಿತ್ತು. ಇವರೆಲ್ಲ ಮಿಡಲ್ ಕ್ಲಾಸ್ ಜನ, ಸ್ವಾಭಿಮಾನ ಅಂತ ಸಾಯ್ತಾರೆ. ನಾವ್ ಹೇಳೋ ರೀತಿ ಖರ್ಚು ಮಾಡಿ ಇವ್ರ ಕೈಲಿ ಮದ್ವೆ ಮಾಡ್ಕೊಡೋದಕ್ಕಂತೂ ಆಗಲ್ಲ. ಈ ಮದ್ವೆ ನಡೆಯಲ್ಲ. ಅದು ನನ್ನ ಬಂಗಾರಿ ಜೋಶ್ ಅಂತ. ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಹಾಕಿದ ತಕ್ಷಣ ಹೊಕ್ಕಳು ಮುಟ್ಟಿ ನೋಡ್ಕೊಂಡ್ರಂತೆ. ಅಷ್ಟು ಬೇಗ ಮಗು ಆಗ್ಬಿಡುತ್ತಾ? ಬೆಳಿಗ್ಗೆ ತಾನೇ ಬಂದು ಮದುವೆ ಮಾತುಕತೆ ಆಡ್ಕೊಂಡು ಹೋಗಿದ್ದಾರೆ, ಸಾಯಂಕಾಲ ಬಂದು ಮದುವೆ ತಯಾರಿ ಆಯ್ತಾ ಅಂತ ಕೇಳ್ತಾರೆ. ಮುಟುಕ್ಲಾಡಿ ಏನೋ ಸಂಚು ಮಾಡ್ತಾ ಇದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.